ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ಈ ರೀತಿ ದಾರ ಎಲ್ಲ ಬರ್ತಾ ಇರುತ್ತೆ ನೋಡಿ. ಈ ಥರ ಎಲ್ಲ ಕಡೆನೂ ಈ ಥರ ದಾರ ಬರುತ್ತೆ. ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡೋವಂಥವ್ರ ಮನೇಲಿ ಎಲ್ಲರೂ ಮನೇಲೂ ಓವರ್ಲಾಕ್ ಮಿಷಿನ್ ಇರೋದಿಲ್ಲ. ನಾವಿವಾಗ ಅರ್ಜೆಂಟ್ ಬ್ಲೌಸ್ ಅವ್ರಿಗೆ ಕೊಡಬೇಕಾಗಿರುತ್ತೆ. ನಾವು ಹೋಗಿ ಓವರ್ಲಾಕ್ ಮಾಡಿಸ್ಕೊಂಡು ಬಂದು ಅವ್ರಿಗೆ ಕೊಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಒಂದೊಂದ್ಸಲಿ ಓವರ್ಲಾಕು ಕೊಟ್ಟರೆ ಅವರು ಒಂದಿನ ಆದ್ರೂ ಕೊಡೋದೇ ಇಲ್ಲ. ಅಂಥ ಟೈಮ್ನಲ್ಲಿ ನಾವು ಏನು ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಹೇಳ್ಬೋದು ಇಲ್ಲೊಂದು ಸ್ಟಿಚ್ ಹಾಕಿದರೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲ ಇದರಲ್ಲಿನೇ ನಾವು ಓವರ್ಲಾಕ್ ಥರನೇ ನಾವಿಲ್ಲಿ ರಫ್ ಮಾಡ್ಕೊತನೂ ಬರ್ಬೋದು. ಆದ್ರೂ ಇದೆಲ್ಲ ಕಾಣಿಸ್ತಾ ಇರುತ್ತೆ ನೋಡಿ, ಈ ಥರ ಎಲ್ಲ ಬರ್ತಾ ಇರುತ್ತೆ, ನೀಟಾಗಿ ಫಿನಿಶಿಂಗ್ ಇರೋದಿಲ್ಲ. ಅದಕ್ಕೆ ನಾನೊಂದು ಟಿಪ್ಸನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಏನು ಮಾಡಬೇಕು ಅಂತ ನಾನು ತಿಳಿಸ್ತೀನಿ. ಇವಾಗ ನೋಡಿ, ಈ ರೀತಿ 1-1.5 ಇಂಚಿಗೆ ಒಂದು ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಲೈಟಾಗಿ ಈ ರೀತಿ ಒಂದು ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಈ ಥರ ಇಟ್ಟು ಒಂದು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಈ ಥರ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಆದಷ್ಟು ಒಂದು ಸೈಡು ಈ ಥರ ಎಡ್ಜಿರೋಂಥ ಬಟ್ಟೆನ ತಗೊಳ್ಳಿ. ಇದನ್ನು ಸ್ಟಿಚಿಂಗ್ ಮಾಡಿಕೊಂಡು ಇಲ್ಲಿ ನೋಡಿ ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ನಿಮಗೆ ಇದು ದಾರನೂ ಆಚೆ ಬರೋದಿಲ್ಲ, ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಏನು ದಪ್ಪ ಅನಿಸಲ್ಲ ನಿಮಗೆ ಬಟ್ಟೆ. ಇದೇನು ತುಂಬ ರಫಾಗಿ ಏನು ಇರಲ್ಲ ಅಲ್ವಾ. ಲೈನಿಂಗ್ ಪೀಸನ್ನು ನಾವು ಸಿಂಗಲ್ಲು ಲೈನಿಂಗ್ ಪೀಸನ್ನು ನಾವು ಕಟ್ ಮಾಡ್ಕೊಂಡಿರೋದಲ್ವ. ಇದನ್ನ ಈಗ ಇಟ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನೀಟಾಗಿ ಬರುತ್ತೆ ಫಿನಿಶಿಂಗು. ನಿಮಗೆ ಅರ್ಜೆಂಟ್ ಬ್ಲೌಸ್ ಇರೋವಂಥವ್ರಿಗೆ ಇದನ್ನು ಮಾಡಿ ಕೊಡಿ. ಓವರ್ಲಾಕ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಅರ್ಜೆಂಟ್ ಇರೋವಂಥ ಟೈಮಲ್ಲಿ ಇದೇ ರೀತಿ ಮಾಡಿ. ಏನು ದಪ್ಪ ಎಲ್ಲ ಅನಿಸೋದಿಲ್ಲ. ನೀವು ಆದಷ್ಟು ಇಲ್ಲ ಅಂದರೆ ಇನ್ನು ತುಂಬ ಸಣ್ಣ ತೊಗೊಂಡು ಇಷ್ಟೇ ಮಾಡಿದ್ರೂ ಆಗತ್ತೆ. ಈ ರೀತಿಯಾಗಿ ನಾನು ಇದನ್ನು ಸ್ಟಿಚ್ ಮಾಡ್ತೀನಿ. ಎಷ್ಟು ನೀಟಾಗಿ ಕಾಣಿಸುತ್ತೆ ಗೊತ್ತಾ. ನಿಮಗೇನು ಇದು ಕ್ರಾಸ್ ಆಗಬೇಕು ಈ ಥರ ಇಲ್ಲೆಲ್ಲ ಈ ಥರ ಏನು ಅನಿಸೋದಿಲ್ಲ. ನಾನು ಈ ಥರ ತುಂಬ ಬ್ಲೌಸ್ಗಳಿಗೆ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಇದನ್ನು ಈ ಟಿಪ್ಸನ್ನು ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಈ ಥರ ಏನೇ ದಾರ ಇದ್ದರೆ ಕಟ್ ಮಾಡ್ಕೊಳ್ಳಿ ಒಂದು ಸಾರಿ. ನಾನು ಕಟ್ ಮಾಡಲಿಲ್ಲ ವಿಡಿಯೋ ಮಾಡ್ತಾ ಇರೋದ್ರಲ್ಲಿ. ಈ ಸೈಡಲ್ಲಿ ನೀಟಾಗಿ ದಾರ ಎಲ್ಲ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಈ ಪೀಸನ್ನು ನೀಟಾಗಿ ಹಚ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ, ಎಷ್ಟು ಚೆನ್ನಾಗಿ ಫಿನಿಶಿಂಗು ಕ್ಲೀನಾಗಿರುತ್ತೆ. ನಿಮ್ಗೇನಿದೆ ಏನಾಗಲ್ಲ, ಇದೆಲ್ಲ ಏನು ನಿಮ್ಗೆ ತೊಂದರೆ ಕೊಡೋಲ್ಲ. ಇದೆಲ್ಲ ಏನು ನೀಟಾಗಿ ಬರುತ್ತೆ. ದಪ್ಪನೂ ಏನು ಅನಿಸೋದಿಲ್ಲ. ಇದೆಲ್ಲ ಏನು ದಪ್ಪ ಆಗೋದಿಲ್ಲ, ತೆಳ್ಳನೇ ಇರುತ್ತಲ್ವ ಲೈನಿಂಗ್ ಬಟ್ಟೆ. ಹಾಗಾಗಿ ಇಲ್ಲೊಂದು ಸ್ಟಿಚ್ ಹಾಕಿ ಮತ್ತು ಈ ಸೈಡಲ್ಲಿ ಒಂದು ಸ್ಟಿಚ್ ಹಾಕಿ ನಿಮಗೆ ನೀಟಾಗಿ ಬರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಕಮೆಂಟು, ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಟಿಪ್ಸ್ಗಳನ್ನು ತಿಳಿಸ್ತಾ ಇರ್ತೀನಿ. ಇನ್ನು ಬೇರೆ ಟೈಲರಿಂಗ್ ಬಗ್ಗೆ ಏನೇ ಬೇಕಿದ್ದರೂ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.